ಹಾಯ್ ನಮಸ್ಕಾರ. ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಯಾವ ಒಂದು ಟಾಪಿಕ್ ಬಗ್ಗೆ ಒಂದು ಸ್ವಲ್ಪ ಸ್ಟಡಿಯನ್ನ ಮಾಡೋಣ ಅಂತ ಹೇಳಿದ್ರೆ ಇಂಟ್ರಾಡೇ. ಇಂಟ್ರಾಡೇಯನ್ನ ಮಾಡುವವರ ಸಲುವಾಗಿ ಇದೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇಂಟ್ರಾಡೇ ಅಂದ್ರ ಏನ್ ಅನ್ನೋದನ್ನ ಒಂದ್ ಸ್ವಲ್ಪ ಮೊದಲು ತಿಳ್ಕೊಳ್ಳೋಣ. ಇಂಟ್ರಾಡೇ ಯಾಕಂದ್ರೆ ಬಿಗಿನರ್ಸ್ಗೆ ಗೊತ್ತಿರ್ತದೆ, ಆದ್ರೆ ಇನ್ನೂ ಒಂದ್ಸಲಿ ನಾನು ಈಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಟ್ರಾಡೇ ಅಂದ್ರೆ ನಾವು ಮುಂಜಾನೆ ಬೆಳಿಗ್ಗೆ ಏನ್ ಮಾರ್ಕೆಟ್ ಏನ್ ಸ್ಟಾರ್ಟ್ ಆಗ್ತದಲ್ಲ, ಆವಾಗ ನಾವು ಯಾವ್ದಾದ್ರು ಒಂದು ಸೆಲ್ ಅಥವಾ ಬಾಯನ್ನ ಮಾಡಿದ್ರೆ ನಾವು 3:30 ತನ ಅದರಲ್ಲಿ ಎಕ್ಸಿಟ್ ಮಾಡ್ಕೋಬೇಕಾಗ್ತದೆ. ಇದಕ್ಕೆ ನಾವು ಇಂಟ್ರಾಡೇ ಅಂತೀವಿ. ಅದಕ್ಕಾಗಿ ಇಂಟ್ರಾಡೇ ಏನಾದ್ರೂ ನೀವು ಮಾಡ್ಬೇಕು ಅಂದ್ಕೊಳ್ತಾ ಇದ್ರ, ಅದಕ್ಕಾಗಿ ಒಂದು ಒಳ್ಳೆ ಸ್ಟಾಕ್ ಅನ್ನ ನೀವು ಹುಡ್ಕಾಡ್ತಾ ಇದ್ರ, ಅದಕ್ಕ ನಾನು ಒಂದು ಒಳ್ಳೆ ಸ್ಟಾಕ್ ಅನ್ನ ಹುಡ್ಕ್ಯಾಡಿ ನಿಮ್ಗೊಂದು ವಿಡಿಯೋ ಮಾಡಿ ಹಾಕಿದ್ರೆ ನಿಮ್ಗೊಂದು ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ ಹೇಳಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವ ಸ್ಟಾಕ್ ನಲ್ಲಿ ಅಂತ ಹೇಳಿದ್ರೆ ಅಪೋಲೋ ಹಾಸ್ಪಿಟಲ್ಸ್. ನಾನು ನನ್ನ ಒಂದು ವಾಚ್ ಲಿಸ್ಟ್ ನಲ್ಲಿ ಸರ್ಚ್ ಅನ್ನ ಮಾಡಿದಾಗ ನನಗ ಒಂದು ಒಳ್ಳೆಯ ಒಂದು ಸ್ಟಾಕ್ ಅನಿಸಿದ್ದು ಅಪೋಲೋ ಹಾಸ್ಪಿಟಲ್. ಒಂದು ಒಳ್ಳೆ ಈಗ ಮೂಮೆಂಟ್ ನಡೆದಿರುವಂತ ಒಂದು ಸ್ಟಾಕ್ ಅನಿಸ್ತು. ಅದಕ್ಕಾಗಿ ನಾ ಇದರಲ್ಲಿ ಒಂದು ಇಂಟ್ರಾಡೇ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ಇವತ್ತು ಬುಧವಾರ, ನಾಳೆ ಗುರುವಾರ ದಿನ ಇದರಲ್ಲಿ ನೀವು ಯಾರಾದ್ರೂ ಇಂಟ್ರಾಡೇಯನ್ನ ಮಾಡ್ಬೇಕಂತ ಇದ್ರೆ ಈ ವಿಡಿಯೋ ನಿಮ್ಗಾಗಿ ಇದೆ. ಅದಕ್ಕಾಗಿ ನಾಳೆ ಈ ಸ್ಟಾಕ್ ನಲ್ಲಿ ನಾವು ಬೈ ಮಾಡ್ಬೇಕಾ ಅಥವಾ ಸೆಲ್ ಮಾಡ್ಬೇಕಾ ಅನ್ನೋದು ಸ್ವಲ್ಪ ನಾವು ವಿಡಿಯೋದಲ್ಲಿ ಚರ್ಚೆನ ಮಾಡೋಣ. ಅದಕ್ಕಿಂತ ಮೊದಲು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾ ಮಾಡುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮ್ಗೆ ಬರುತ್ತದೆ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಅಪೋಲೋ ಹಾಸ್ಪಿಟಲ್ದೊಂದು ಚಾರ್ಟ್. ಇದು ನಾವು ಇಂಟ್ರಾಡೇ ಏನು ಮಾಡ್ತಾ ಇರ್ತೀವಲ್ಲ, ಎಲ್ಲರೂ ನಾವು ಯಾವ ಒಂದು ಎಷ್ಟು ನಿಮಿಷದ ಚಾರ್ಟ್ ಅನ್ನು ಯೂಸ್ ಮಾಡಬೇಕು ಅನ್ನೋದೊಂದು ಏನಾದ್ರೂ ನಿಮಗೆ ಕನ್ಫ್ಯೂಷನ್ ಇದ್ರೆ ಅದು ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತಿರ್ತದೆ. ಯಾರು 5 ನಿಮಿಷದ ಒಂದು ಚಾರ್ಟ್ ಅನ್ನು ಯೂಸ್ ಮಾಡ್ತಿರ್ತಾರ, 10 ನಿಮಿಷ 15 ನಿಮಿಷ ಹೀಗೆ ಅವ್ರ ಅನುಕೂಲ ತಕ್ಕಂತೆ ಮಾಡ್ತಿರ್ತಾರ. ಆದ್ರೆ ನಾನ್ ಮಾಡೋದು 15 ನಿಮಿಷದ್ದು ಒಂದು ಕ್ಯಾಂಡಲ್ಸ್ನ ಯೂಸ್ನ ಮಾಡ್ತಾ ಇದ್ದೀನಿ. ಈಗ ನೋಡ್ರಿ, ಈಗ ಏನಾಗಿದೆ ಅಪೋಲೋ ಹಾಸ್ಪಿಟಲ್ಸ್, ನಾವು ಇದನ್ನು ಓಪನ್ ಮಾಡಿದಾಗ ಇದರಲ್ಲಿ ಈಗ ಏನಾಗಿದೆ ಈ ಹಿಂದಿನ ದಿನದಲ್ಲಿ ಅಂದ್ರೆ ಇವತ್ತು ಬುಧವಾರ ದಿನ ಇದರಲ್ಲಿ ಏನಾಗಿದೆ ಅಂತಂದ್ರೆ ಮಾರ್ಕೆಟ್ ಒಂದ್ ಸ್ವಲ್ಪ ಮುಂಜಾನೆ ಮಾರ್ನಿಂಗ್ ಒಂದ್ ಸ್ವಲ್ಪ ಬಿತ್ತು, ಆಮೇಲೆ ಈ ತರ ಮೂಮೆಂಟ್ ಯಾವ ತರ ಆಗಿದೆ ನೋಡ್ರಿ, ಬಿತ್ತು ಎದ್ದು ಹೀಗೆ ಮತ್ತೆ ಹೊಳ್ಳಿ ಬಿದ್ದಿದೆ. ಹಾಗಾದ್ರೆ ಇದರಲ್ಲಿ ಯಾವುದೋ ಒಂದು ಪ್ಯಾಟರ್ನ್ ಈಗ ರೆಡಿ ಆಗಿದೆ, ಅದನ್ನ ನಾವು ಕಂಡುಹಿಡಿಯಬೇಕು. ಯಾವ ಪ್ಯಾಟರ್ನ್ ಇಲ್ಲಿ ರೆಡಿ ಆಗಿದೆ ಅಂತಂದ್ರೆ ಈಗ ನೋಡ್ರಿ, ಇಲ್ಲಿ ಈ ತರ ನಾವು ಚೆಕ್ ಅನ್ನ ಮಾಡ್ಕೋಬೇಕಾಗ್ತದೆ. ಇದರಲ್ಲಿ ಎಂ ಪ್ಯಾಟರ್ನ್ ಕೂಡ ರೆಡಿ ಆಗಿದೆ. ಹೀಗೆ ಆದಾಗ ನಾವು ಮೊದಲ ಏನ್ ಮಾಡ್ಬೇಕು, ಈಗ ಮಾರ್ಕೆಟ್ ಇದರಲ್ಲಿ ಬೀಳ್ತದ ಅಥವಾ ನಾಳೆ ನಾವು ಯಾವ ಒಂದು ಟ್ರೇಡ್ ಅನ್ನ ಇದರಲ್ಲಿ ತಗೋಬೇಕು. ಆವಾಗ ನಾವು ಏನ್ ಮಾಡ್ಬೇಕು, ಫಸ್ಟ್ ನಮ್ಗೆ ಗೊತ್ತಿರಬೇಕಾಗಿದ್ದು ರೆಸ್ಟೆಂಟ್ ಲೈನ್ ಮತ್ತು ಡಿಮ್ಯಾಂಡ್ ಝೋನ್ ನಮಗೆ ಹಾಕ್ಲಕ್ಕ ಬರ್ತಿರ್ಬೇಕು. ಆವಾಗ ನಮ್ಗೆ ಸ್ವಲ್ಪ ಈಸಿ ಆಗ್ತದೆ. ಯಾಕಂದ್ರೆ ಪೂರಾನೇ ಈಗ ರೆಸ್ಟೆಂಟ್ ಲೈನ್ ಮತ್ತು ಡಿಮ್ಯಾಂಡ್ ಝೋನ್ ಇದು ಈಗ ಮಾರ್ಕೆಟ್ ಮಾಡುವವರಿಗೆ ತುಂಬಾನೇ ಇಂಪಾರ್ಟೆಂಟ್, ಇದು ನಮಗೆ ಬರಲೇಬೇಕು. ಆವಾಗ ನಾವು ಫಸ್ಟ್ ಈಗ ಏನ್ ಮಾಡೋಣ, ಒಂದು ಡಿಮ್ಯಾಂಡ್ ಝೋನ್ ಅನ್ನ ರೆಸ್ಟೆಂಟ್ ಲೈನ್ ಅನ್ನ ಹಾಕ್ತಾ ಇದ್ದೀನಿ. ಈಗ ಇದು ನಮ್ಮ ರೆಸ್ಟೆಂಟ್ ಲೈನ್. ಈಗ ರೆಡಿ ಆಯ್ತು. ನಮ್ಮ ಡಿಮ್ಯಾಂಡ್ ಝೋನ್ ಎಲ್ಲಿ ಹೇಗೆ ಆಗ್ತದಂದ್ರೆ ಈಗ ಮಾರ್ಕೆಟ್ ಈ ತರ ಇಲ್ಲೊಂದು ರೆಸ್ಟೆಂಟ್ ಲೈನ್ ಅನ್ನ ಗುರ್ತು ಮಾಡ್ಬೋದು. ಆಮೇಲೆ ಇದೇನಿದೆಯಲ್ಲ, ಇಲ್ಲಿ ಅದರದ್ದು ಡಿಮ್ಯಾಂಡ್ ಝೋನ್ ಆಗಿದೆ. ಈಗ ಒಂದು ಡಿಮ್ಯಾಂಡ್ ಝೋನ್ ಅನ್ನ ಹಾಕ್ತೀನಿ. ಈಗ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡ್ತದೆ.
ಈಗೇನಿದೆ ಇದೆಯಲ್ಲ ಇದು ನಮ್ಮ ಒಂದು ಡಿಮ್ಯಾಂಡ್ ಝೋನ್ ಆಯ್ತು. ಇದು ರೆಸಿಸ್ಟೆಂಟ್ ಲೈನ್ ಆಯ್ತು, ಇದು ಡಿಮ್ಯಾಂಡ್ ಝೋನ್ ಆಯ್ತು. ಈಗ ನಾವು ಪ್ರತಿಯೊಂದ್ ಕಡೆನೂ ಸ್ವಲ್ಪ ಚೆಕ್ ಮಾಡಿ ನೋಡಿದಾಗ ಗೊತ್ತಾಗ್ತದೆ ನಮ್ಗೆ ಇದೊಂದು ಸ್ಟ್ರಾಂಗ್ ಆದ ಡಿಮ್ಯಾಂಡ್ ಝೋನ್ ಅನ್ನು ಇಲ್ಲಿ ನಾನು ಹಾಕಿದ್ದೀನಿ. ಈಗ ಇಲ್ಲೊಂದು ಕೂಡ ನಮ್ಮ ಫಸ್ಟ್ ಟಾರ್ಗೆಟ್ ಇಲ್ಲಿ ಆಗಿರ್ತದೆ, ಸೆಕೆಂಡ್ ಟಾರ್ಗೆಟ್ ಇಲ್ಲಿಗೆ ಬರಬೇಕು. ಆದ್ರೂ ಕೂಡ ಇಲ್ಲೊಂದು ಸ್ವಲ್ಪ ಬಯರ್ಸ್ ಏನಿದಾರಲ್ಲ, ಇಲ್ಲಿಯೂ ಕೂಡ ಬಯರ್ಸ್ ಇದಾರೆ ನೋಡಿ. ಇಲ್ಲಿದಿಂದ ಮಾರ್ಕೆಟ್ ಒಂದ್ ಸ್ವಲ್ಪ ಮೇಲ್ಗಡೆ, ಇಲ್ಲಿದಿಂದ ಮಾರ್ಕೆಟ್ ಹೀಗೆ ಸ್ವಲ್ಪ ಮೇಲ್ಗಡೆ ಏರ್ಕೋತನು ಹೋಗಿದೆ. ಅದನ್ನು ನಾವು ಲಕ್ಷ್ಯವನ್ನ ಕೊಡ್ಬೇಕಾಗ್ತದೆ. ಈಗ ಇಲ್ಲಿ ಅಪ್ ಟ್ರೆಂಡ್ ಇದೆ. ಈಗ ನೋಡ್ರಿ, ಈಗ ಎಂ ಪ್ಯಾಟರ್ನ್ ಬಗ್ಗೆ ನಾವೊಂದು ಯಾವ ರೀತಿಯಾಗಿ ವರ್ಕ್ ಮಾಡ್ತದ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಆಲ್ರೆಡಿ ಈಗ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರಿಗೆ ಎಂ ಪ್ಯಾಟರ್ನ್ ಬಗ್ಗೆ ಗೊತ್ತಿಲ್ಲ ಆ ವಿಡಿಯೋನ ಹೋಗಿ ನೋಡಿ, ಅವಾಗ ನಿಮ್ಗೆ ಗೊತ್ತಾಗ್ತದ. ಈಗ ಇಲ್ಲಿ ಎಂ ಪ್ಯಾಟರ್ನ್ ರೆಡಿ ಆಗಿದೆ. ಈಗ ಎಂ ಪ್ಯಾಟರ್ನ್ ರೆಡಿ ಆಗ್ಯದ ಅಂದ್ರ ಈಗ ನಾವೇನ್ ಮಾಡ್ಬೇಕು, ಈಗ ಎಂ ಪ್ಯಾಟರ್ನ್ ಇದೇನದಲ್ಲ, ಇದು ನೆಕ್ ಲೈನ್. ಇದು ಎಂ ಪ್ಯಾಟರ್ನ್ ರೆಡಿ ಆದ್ಮೇಲೆ ಒಂದು ಇಲ್ಲಿ ನೆಕ್ ಲೈನ್ ಕೂಡ, ಈ ನೆಕ್ ಲೈನ್ ಮೇಲೆ ನಾವು ಇಲ್ಲೊಂದು ಲೈನ್ ಅನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದು ನೆಕ್ ಲೈನ್ ಆಯ್ತು. ಇದೇನ್ ಕ್ಯಾಂಡಲ್ ಇದೆಯಲ್ಲ, ಈಗ ಲಾಸ್ಟಿಗೆ ಎಂಡ್ ಆಫ್ ದ ಡೇ ಏನಾಗಿದೆಲ್ಲ, ಇದು ಮಾರ್ಕೆಟ್ ಪೂರಾ ಬಿತ್ತು. ಮತ್ತೆ ಬಯರ್ಸ್ ಮಾರ್ಕೆಟ್ ಅನ್ನ ಏರ್ಸ್ಲಿಕ್ಕ ಪ್ರಯತ್ನವನ್ನ ಪಟ್ಟಾರ. ಆದ್ರೂ ಕೂಡ ಇದೇನ್ ನೆಕ್ ಲೈನ್ ಕೆಳಗಡೆನೆ ಮಾರ್ಕೆಟ್ ಕ್ಲೋಸ್ ಆಗಿದೆ. ಅಂದ್ರ ನಾಳೆ ಮಾರ್ಕೆಟ್ ಏನಾಗ್ಬೇಕಂದ್ರೆ, ಇದರಲ್ಲಿ ನಾಳೆ ಮಾರ್ಕೆಟ್ ಬೀಳ್ತದ. ನಾವು ಸೆಲ್ ಟ್ರೇಡ್ ಅನ್ನ ತಗೋಬೇಕು. ಇದರಲ್ಲಿ ಅಪೋಲೋ ಹಾಸ್ಪಿಟಲ್ ನಲ್ಲಿ ನಾವು ಒಂದು ಸೆಲ್ ಟ್ರೇಡ್ ಅನ್ನ ತಗೊಂಡ್ರೆ ಒಂದು ಒಳ್ಳೆಯ ಒಂದು ಇದರಲ್ಲಿ ಅರ್ನನ್ನ ಮಾಡಬಹುದು. ಯಾಕಂದ್ರೆ ನಾವೀಗ ಎಂ ಪ್ಯಾಟರ್ನ್ ಕೂಡ ಆಗಿದೆ ಮತ್ತು ನಮ್ಮ ಲೆಗ್ ಲೈನ್ ಕೆಳಗಡೆ ಕೂಡ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಅಂದ್ರೆ ನಾವು ಇಲ್ಲಿ ಸೆಲ್ ಟ್ರೇಡ್ ಅನ್ನ ತಗೋಬೇಕಾಗ್ತದ. ನಾವು ಎಲ್ಲಿ ತಗೋಬೇಕು ಸೆಲ್ ಟ್ರೇಡ್ ಅನ್ನ ಅಂದ್ರ, ಇಲ್ಲಿ 2666 6266 ಏನಿದೆ ಅಲ್ಲ, ಇಲ್ಲಿ 6266 ಇಲ್ಲಿಗೆ ನಾವು ನಾಳೆ ಇಲ್ಲೇನ್ ಮಾರ್ಕೆಟ್ ಏನು ಓಪನ್ ಆದ್ಮೇಲೆ ನಮ್ದು ಬೈ ಇಲ್ಲಿ ಆಗಿರ್ಬೇಕು. ನಮ್ದ ಬೈ ಇಲ್ಲಿ ಆದ್ರ, ಇಲ್ಲಿ ಏನು ಬೈ ಆಯ್ತಂದ್ರ ನಾವು ಫಸ್ಟ್ ಟಾರ್ಗೆಟ್ ಅನ್ನ ಎಲ್ಲಿ ನಾವು ಎಷ್ಟ್ ಎಕ್ಸಿಟ್ ಎಲ್ಲಿ ಆಗ್ಬೇಕಂದ್ರೆ, ನಾವು 6209 ಇಲ್ಲಿ ನಾವು ಬೈ ಅನ್ ಮಾಡಿದ್ರೆ ಈ ಲೈನಿಗೆ ನಾವು ಇಲ್ಲಿ ಏನ್ ಮಾಡ್ಬೇಕಾಗ್ತದ, ಎಕ್ಸಿಟ್ ಅನ್ನ ಮಾಡ್ಕೋಬೇಕಾಗ್ತದ. ಇಲ್ಲಿ ಇದು ಅವಾಗ ನಮ್ದಿದು ಇಲ್ಲಿಗೆ ನಾವು ಎಕ್ಸಿಟ್ ಅನ್ನ ಮಾಡ್ಕೋಬೇಕು. ಕರೆಕ್ಟ್ ಇದೆ ಕಲರು, ಯಾಕಂದ್ರೆ ಇದು ರೆಸಿಸ್ಟೆಂಟ್ ಆಯ್ತು, ಇದು ಡಿಮ್ಯಾಂಡ್ ಝೋನ್ ಆಯ್ತು. ಈಗ ಇಲ್ಲಿ ಅಂದ್ರೆ ನಮ್ಗೆ ಇದರಲ್ಲಿ ಎಷ್ಟು ಪಾಯಿಂಟ್ಗಳವರೆಗೆ ನಾವು ಇಲ್ಲಿ ಅರ್ನ್ ಅನ್ನ ಮಾಡಬಹುದು ಅಂತ ತಿಳ್ಕೊಂಡ್ರೆ, ನೀವು ಇಲ್ಲಿ 6266 ನಿಮಗೆ ಎಂಟ್ರಿ ಆದ್ರ ನೀವು ಇಲ್ಲಿಯವರೆಗೆ ಒಂದು 55 ಪಾಯಿಂಟ್ಗಳವರೆಗೆ ಇಲ್ಲಿ ನಿಮ್ಮ ಫಸ್ಟ್ ಟಾರ್ಗೆಟ್ ಆಗಿರ್ತದೆ. ಇದು ಫಸ್ಟ್ ಟಾರ್ಗೆಟ್ 6211 ಇದು ನಿಮ್ಮ ಫಸ್ಟ್ ಟಾರ್ಗೆಟ್. ಯಾಕಂದ್ರೆ 1-2 ಪಾಯಿಂಟ್ ಮುಂಚೆನೆ ನಾನು ಇಲ್ಲಿ ಇಟ್ಟಿದ್ದೀನಿ. ಯಾಕಂದ್ರೆ ಒಂದೊಂದ್ಸಲಿ ಮಾರ್ಕೆಟ್ ಏನ್ ಆಗ್ಬಿಡ್ತದೆ, 2 ಪಾಯಿಂಟ್ಗಳ ಮೇಲೇನೆ ಮಾರ್ಕೆಟ್ನೊಳಗೆ ಒಂದ್ ಸ್ವಲ್ಪ ಏನಾದ್ರೂ ಸ್ವಲ್ಪ ಬಯರ್ ಸ್ಟ್ರಾಂಗ್ ಆಗಿದ್ರೆ ಮೊದ್ಲೇನೆ ಅವರು ಮಾರ್ಕೆಟ್ ಅನ್ನ ಮೇಲ್ಗಡೆ ಏರಿಸ್ತಾರ. ಅದಕ್ಕಾಗಿ ನಾನು ಇಲ್ಲಿ 6211 ಇಲ್ಲಿ ನಿಮ್ಗೆ ಟಾರ್ಗೆಟ್ ಪಾಯಿಂಟ್ ಅನ್ನ ಕೊಟ್ಟಿದ್ದೀನಿ. ಎಂಟ್ರಿ 6266 ನಿಮ್ ಎಂಟ್ರಿ ಆದ್ರ ಇಲ್ಲಿ 6211 ನಿಮ್ಮ ಎಕ್ಸಿಟ್ ಆಗಿರ್ಬೇಕು. ಅಂದ್ರೆ ನಿಮ್ಗೆ ಇಲ್ಲಿ 55 ಪಾಯಿಂಟ್ಗಳವರೆಗೆ ನಿಮ್ಗೆ ಇಲ್ಲಿ ಸಿಗ್ತದ. ಆಮೇಲೆ ನೆಕ್ಸ್ಟ್ ನೀವು ನೋಡ್ಕೋಬೇಕು, ಇಲ್ಲಿ 6211 ಕೆಳಗಡೆ ಏನಾದ್ರು ಇಲ್ಲಿ ಮತ್ತೆ ಈ ಒಂದು ಡಿಮ್ಯಾಂಡ್ ಝೋನ್ ಕೆಳಗಡೆ ಏನಾದ್ರೂ ಕ್ಯಾಂಡಲ್ ಕ್ಲೋಸ್ ಆಯ್ತಂದ್ರ ನಿಮ್ ನೆಕ್ಸ್ಟ್ ನೀವು ಇಲ್ಲಿ ಮತ್ತೆ ಒಂದು ಸೆಲ್ ಟ್ರೇಡ್ ತಗೊಂಡ್ರ 6180 ಇಲ್ಲಿ ನೆಕ್ಸ್ಟ್ ನಿಮ್ಮ ಟಾರ್ಗೆಟ್ ಇಲ್ಲಿಗೆ ಆಗಿರ್ತದ. 6180 ಇಲ್ಲಿ ನಿಮ್ಗೆ ಇದೊಂದು ಮತ್ತೊಂದು ಟಾರ್ಗೆಟ್ ಇಲ್ಲಿ ಸಿಗ್ತದ. ಎಷ್ಟು ಪಾಯಿಂಟ್ಗಳವರೆಗೆ ಇಲ್ಲಿನೂ ಕೂಡ ನಿಮ್ಗೆ ಸಿಗ್ತದಂದ್ರೆ, ಇಲ್ಲಿ ಒಂದು
ಒಂದು 27 ಪಾಯಿಂಟ್ಗಳವರೆಗೆ ನಿಮಗೆ ಇಲ್ಲಿ ಕೂಡ ಸಿಗ್ತದೆ. ಹೀಗೆ ಇವತ್ತು ಬುಧವಾರ, ನಾಳೆ ಗುರುವಾರ ಈ ರೀತಿಯಾಗಿ ಒಂದು ಅಪೋಲೋ ಹಾಸ್ಪಿಟಲ್ ಒಳಗೆ ಒಂದು ಸ್ಟಾಕ್ ಈ ತರ ಒಂದು ವರ್ಕ್ ಅನ್ನ ಮಾಡುವುದದ. ಅದಕ್ಕಾಗಿ ಯಾರಾದರೂ ಇಂಟ್ರಾಡೇ ಮಾಡುವವರು ಇಂಟ್ರೆಸ್ಟ್ ಇದ್ರೆ ಅಪೋಲೋ ಹಾಸ್ಪಿಟಲ್ ಒಂದು ಒಳ್ಳೆ ಸ್ಟಾಕ್ ಅಂತ ಹೇಳಿ ಹೇಳ್ಬಹುದು. ಮತ್ತು ನೀವು ಮಾರ್ಕೆಟ್ ಮಾಡುವವರಿಗೆ ನ್ಯೂಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ನ್ಯೂಸ್ ಅನ್ನ ಕೂಡ ನೀವು ನೋಡ್ಲೇಬೇಕು. ನ್ಯೂಸ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತದ ಈಗ. ಅದಕ್ಕಾಗಿ ನೋಡ್ಕೊಂಡು ಟ್ರೇಡ್ ಅನ್ನ ಮಾಡ್ರಿ. ಆದ್ರೆ ಅಪೋಲೋ ಹಾಸ್ಪಿಟಲ್ ಒಳಗ ನಾಳೆ ಸೆಲ್ ಟ್ರೇಡ್ ತುಂಬಾನೇ ವರ್ಕ್ ಆಗ್ತದ. ಓಕೆ, ಹಾಗಂತ ನನ್ನ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇದೆ. ಅದರ ಮೇಲೆ ನಾವೊಂದು ನಿಮಗೆ ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.